ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್. ಇವತ್ತಿನ ಈ ತರಗತಿಯಲ್ಲಿ ನಾವು 9ನೆಯ ತರಗತಿಯ ಪೋಯಮ್ ಪಿತ್ ಜಸ್ಟಿಸ್ ನ್ಯಾಯ ಅನ್ನುವಂತಹ ಒಂದು ಪದ್ಯವನ್ನು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಒಂದು ಪದ್ಯವನ್ನು ಪ್ರವೀಣ್ ಕುಮಾರ್ ರವರು ಬರೆದಿದ್ದಾರೆ. ಈ ಒಂದು ಪದ್ಯದ ಕನ್ನಡದ ಸಾರಾಂಶ ಮತ್ತು ವಿವರಣೆಯನ್ನು ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ 8, 9 ಮತ್ತು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಅದರ ಪ್ರಶ್ನೆ ಉತ್ತರಗಳು ಸಹಿತ ನೀವು ವೀಕ್ಷಿಸಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಈಗ ಈ ಒಂದು ಪದ್ಯವನ್ನು ನೋಡ್ತಾ ಸಾಗೋಣ. ಜಸ್ಟಿಸ್ ಅಂದರೆ ನ್ಯಾಯ. ಈ ಒಂದು ಪದ್ಯವನ್ನು ಪ್ರವೀಣ್ ಕುಮಾರ್ ಅವರು ಬರೆದಿದ್ದಾರೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಇಂಟ್ರೊಡಕ್ಷನ್ ನಾವು. ಈಗ ಈ ಒಂದು ಪದ್ಯದ ಪರಿಚಯವನ್ನು ಮಾಡಿಕೊಳ್ಳೋಣ. ಹ್ಯೂಮನ್ ಲೈಫ್ ಈಸ್ ಬೇಸ್ಡ್ ಆನ್ ಸರ್ಟನ್ ವ್ಯಾಲ್ಯೂಸ್. ಮಾನವನ ಜೀವನವು ಏನಾಗಿದೆ, ಕೆಲವು ಮೌಲ್ಯಗಳನ್ನು ಆಧರಿಸಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಪ್ರವೀಣ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ಹ್ಯೂಮನ್ ಲೈಫ್, ಮಾನವ ಜೀವನ ಅಂತಕ್ಕಂಥದ್ದು ಈಸ್ ಬೇಸ್ಡ್ ಆನ್ ಸರ್ಟನ್ ವ್ಯಾಲ್ಯೂಸ್, ಕೆಲವು ಮೌಲ್ಯಗಳನ್ನು ಆಧರಿಸಿದೆ. ವ್ಯಾಲ್ಯೂಸ್ ಸ್ಟಿಲ್ ಗವರ್ನ್ ಅವರ್ ಲಿವ್ಸ್. ಆ ಒಂದು ಮೌಲ್ಯಗಳು ಇವತ್ತಿಗೂ ಸಹಿತ ನಮ್ಮ ಒಂದು ಜೀವನವನ್ನು ನಿಯಂತ್ರಿಸುತ್ತಿವೆ. ಜಸ್ಟಿಸ್ ಈಸ್ ಒನ್ ಸಚ್ ವ್ಯಾಲ್ಯೂ. ಜಸ್ಟಿಸ್, ನ್ಯಾಯ ಅಂತಕ್ಕಂಥದ್ದು ಅಂತಹ ಒಂದು ಮೌಲ್ಯವಾಗಿದ್ದು, ದ್ಯಾಟ್ ಎನ್ಶ್ಯೂರ್ಸ್ ಆ್ಯನ್ ಎಕ್ಸ್ಪ್ಲಾಯ್ಟೇಷನ್ ಫ್ರೀ ಲೈಫ್. ಆ ಒಂದು ನ್ಯಾಯ ಏನು ಮಾಡುತ್ತೆ ಅಂತಂದರೆ ನಮಗೆ ಶೋಷಣೆ ಮುಕ್ತವಾಗಿರ್ತಕ್ಕಂತಹ ಜೀವನವನ್ನು ಖಚಿತಪಡಿಸುತ್ತದೆ ಅಥವಾ ಖಾತ್ರಿಗೊಳಿಸುತ್ತದೆ. ಬಟ್ ಆದರೆ ಅನ್ಫಾರ್ಚುನೇಟ್ಲಿ, ದುರದೃಷ್ಟವಶಾತ, ಇನ್ ದ ಪ್ರೆಸೆಂಟ್ ಡೇಸ್, ಈ ಪ್ರಸ್ತುತ ದಿನಗಳಲ್ಲಿ, ಜಸ್ಟಿಸ್ ಹ್ಯಾಸ್ ಬಿಕಮ್ ಅ ಕಮೋಡಿಟಿ ಆಫ್ ಸೇಲ್ ಫಾರ್ ಸಮ್ ಪೀಪಲ್. ಇವತ್ತಿನ ದಿನ ಏನಾಗಿದೆ ಅಂತಂದರೆ ನ್ಯಾಯ ಎನ್ನುವುದು ಒಂದು ಸರಕಾಗಿದೆ, ಮಾರುವಂತಹ ಒಂದು ಸರಕಾಗಿದೆ ಕೆಲವು ಜನರಿಗೆ ಅಂತ ಹೇಳ್ತಾ ಇದ್ದಾರೆ. ಜಸ್ಟಿಸ್ ಹ್ಯಾಸ್ ಬಿಕಮ್ ಅ ಕಮೋಡಿಟಿ ಆಫ್ ಸೇಲ್ ಫಾರ್ ಸಮ್ ಪೀಪಲ್. ಕೆಲವು ಜನರಿಗೆ ಈ ಒಂದು ಜಸ್ಟಿಸ್ ಅಂತಕ್ಕಂಥದ್ದು ಏನಾಗಿದೆ, ಒಂದು ಮಾರುವಂತಹ ಸರಕಾಗಿದೆ. ಆದರೂ ದೇರ್ ಆರ್ ಇಮ್ಮಾರಲ್ ಅಟ್ಯಾಕ್ಸ್ ಆನ್ ಜಸ್ಟಿಸ್. ಈ ಒಂದು ನ್ಯಾಯದ ಮೇಲೆ ಅನೈತಿಕವಾಗಿರ್ತಕ್ಕಂತಹ ದಾಳಿಗಳು ನಡೀತಾ ಇವೆ. ಇಟ್ ಹ್ಯಾಸ್ ಸರ್ವೈವ್ಡ್ ದ ಟೆಸ್ಟ್ ಆಫ್ ಟೈಮ್ ಓನ್ಲಿ ಬಿಕಾಸ್ ಆಫ್ ಇಟ್ಸ್ ಇನ್ಹರೆಂಟ್ ಸ್ಟ್ರೆಂತ್. ಇಲ್ಲಿ ಏನಾಗಿದೆ ಅಂದರೆ ಈ ಒಂದು ಜಸ್ಟಿಸ್ ಅಂತಕ್ಕಂಥದ್ದು ಟೆಸ್ಟ್ ಆಫ್ ಟೈಮ್ ಅಂತ ಹೇಳ್ತಾ ಇದ್ದೇವೆ ನಾವು. ಅಂದರೆ ಅದು ಸಮಯ, ಇದೊಂದು ಪರೀಕ್ಷೆಯ ಸಮಯ. ಅದು ಇವತ್ತೇನು ಉಳ್ಕೊಂಡಿದೆ, ನ್ಯಾಯ ಅಂತಕ್ಕಂಥದ್ದು ಇವತ್ತಿನ ಈ ಜಗತ್ತಿನಲ್ಲಿ ಉಳ್ಕೊಂಡಿದೆ ಅಂತಂದರೆ ಅದರಲ್ಲಿರ್ತಕ್ಕಂತಹ ಅದರ ಅಂತರ್ಗತವಾಗಿರ್ತಕ್ಕಂಥ ಶಕ್ತಿಯಿಂದ ಮಾತ್ರ ಇವತ್ತು ನ್ಯಾಯ ಅಂತಕ್ಕಂಥದ್ದು ಇವತ್ತಿನ ಈ ಜಗತ್ತಿನಲ್ಲಿ ಉಳಿದುಕೊಂಡಿದೆ ಹೊರತಾಗಿ ಮತ್ತು ಯಾವುದೇ ಒಂದು ಕಾರಣದಿಂದಲ್ಲ. ಇವತ್ತು ನ್ಯಾಯ ಉಳ್ಕೊಂಡಿದೆ ಅಂದರೆ ಆ ನ್ಯಾಯದಲ್ಲಿರ್ತಕ್ಕಂಥ ಅಂತರ್ಗತ ಶಕ್ತಿಯಿಂದ ಮಾತ್ರ ಇವತ್ತು ನ್ಯಾಯ ಉಳ್ಕೊಂಡಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಪ್ರವೀಣ್ ಕುಮಾರ್ ಅವರು ನಮಗೆ ಹೇಳ್ತಾ ಇದ್ದಾರೆ. ಬನ್ನಿ ಸ್ನೇಹಿತರೆ, ಈಗ ನಾವೇನು ಮಾಡೋಣ, 1ನೇ ಸ್ಟ್ಯಾಂಜಾಯನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಲಿಸನ್ ದ ಪೋಯಮ್ ರಿಸೈಟೆಡ್ ಬೈ ದ ಟೀಚರ್. ಇಲ್ಲಿ ನಿಮ್ಮ ಶಿಕ್ಷಕರು ಈ ಒಂದು ಪಾಠವನ್ನು ಓದ್ತಾರೆ, ಪೋಯಮನ್ನು ಓದ್ತಾರೆ, ನೀವು ಕೇಳ್ಕೋಬೇಕು. ರೀಡ್ ದ ಪೋಯಮ್. ಜಸ್ಟಿಸ್ ಬಿ ಗಾಟನ್ ಇನ್ ಎಕ್ಸ್ಚೇಂಜ್ ಈಸ್ ನೋ ಜಸ್ಟಿಸ್, ಫಾರ್ ಎಕ್ಸ್ಚೇಂಜ್ ಈಸ್ ಟ್ರೇಡ್. ಅ ಡಿಸ್ಟ್ರೆಸ್ಸಿಂಗ್ ಗೇನ್ ಥ್ರೂ ಲಾಸ್, ಜಸ್ಟಿಸ್ ಈಸ್ ಇನ್ಹರೆಂಟ್ ರೈಟ್. ಜಸ್ಟಿಸ್ ಅಂತಕ್ಕಂಥದ್ದು, ನ್ಯಾಯ ಅಂತಕ್ಕಂಥದ್ದು, ಬಿ ಗಾಟನ್ ಇನ್ ಎಕ್ಸ್ಚೇಂಜ್. ಬಿ ಗಾಟನ್ ಅಂದರೆ ಪಡೆ ಅಥವಾ ಗಳಿಸುವುದು. ಇನ್ನು ಎಕ್ಸ್ಚೇಂಜ್ ಮಾದರಿಯಲ್ಲಿ ಅಂದರೆ ಅದಲು ಬದಲು ಮಾಡ್ಕೊಳ್ಳೋದು. ಅಂದರೆ ಈ ಹಿಂದಿನ ಕಾಲದಲ್ಲಿ ವಸ್ತುಗಳನ್ನು ಏನು ಮಾಡ್ತಾಯಿದ್ರು, ಅದಲು ಬದಲು ಮಾಡ್ಕೊಳ್ತಾ ಇದ್ರು. ನೀನು ನನಗೆ 2 kg ರಾಗಿಯನ್ನು ಕೊಡು, ನಾನು ನಿನಗೆ 2 kg ಜೋಳವನ್ನು ಕೊಡುತ್ತೇನೆ ಅನ್ನುವಂಥದ್ದು ಇದು ಎಕ್ಸ್ಚೇಂಜ್. ಇದು ಅಂದರೆ ಅದಲು ಬದಲು ಮಾಡ್ಕೊಳ್ತಕ್ಕಂಥದ್ದು ಅಥವಾ ವಿನಿಮಯ ಮಾಡಿಕೊಳ್ತಕ್ಕಂಥ ಪದ್ಧತಿ ಇತ್ತು. ಹಾಗೆ ನಾವೇನಾದರೂ ನ್ಯಾಯವನ್ನು ವಿನಿಮಯದಲ್ಲಿ ಅಥವಾ ಅದಲು ಬದಲಾಗಿ ಪಡೆದರೆ ಅದು ನಿಜವಾದ ನ್ಯಾಯವಲ್ಲ. ಇದರ ಅರ್ಥ ಏನಾಗುತ್ತೆ ಗೊತ್ತಾಯ್ತಲ್ಲ. ಜಸ್ಟಿಸ್ ಬಿ ಗಾಟನ್ ಇನ್ ಎಕ್ಸ್ಚೇಂಜ್, ನಾವೇನಾದರೂ ನ್ಯಾಯವನ್ನು ಇನ್ನೊಂದು ವಸ್ತುವಿನ ಬದಲಾಗಿ ಪಡೆದದ್ದೇ ಆದರೆ ಅಲ್ಲಿ
ನಿಜವಾದ ನ್ಯಾಯ ಅನ್ನೋದು ಇರೋದಿಲ್ಲ, ಅಲ್ಲಿ ನ್ಯಾಯವೇ ಇಲ್ಲ ಅಂತ ನಾವು ಹೇಳಬಹುದಾಗಿದೆ. ಹಾಗಾದರೆ ಫಾರ್ ಎಕ್ಸ್ಚೇಂಜ್ ಇಸ್ ಅ ಟ್ರೇಡ್. ಫಾರ್ ಅಂದರೆ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಒಂದು ವ್ಯಾಪಾರವಾಗಿದೆ ಅಂತ ಹೇಳ್ತಾರೆ. ಎಕ್ಸ್ಚೇಂಜ್ ಮಾಡ್ಕೊಳ್ತಕ್ಕಂಥ, ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಅದರ ಬದಲು ಮಾಡ್ಕೊಳ್ತಕ್ಕಂಥದ್ದು ಅದು ನ್ಯಾಯ ಆಗಿರೋದಿಲ್ಲ, ಅದೇನಾಗಿರುತ್ತೆ, ವ್ಯಾಪಾರ ಆಗಿರುತ್ತೆ ಅಂತಕ್ಕಂಥದ್ದು ಇಲ್ಲಿ ಪ್ರವೀಣ್ ಕುಮಾರ್ ಅವರ ಅಭಿಪ್ರಾಯ. ಅ ಡಿಸ್ಟ್ರೆಸ್ಸಿಂಗ್ ಗೇನ್, ಅಪ್ರಾಮಾಣಿಕತೆಯಿಂದ ಗಳಿಸಿರ್ತಕ್ಕಂಥ ಏನು ಲಾಭ ಇದೆ, ಪ್ರಾಫಿಟ್ ಇದೆ, ಥ್ರೂ ಲಾಸ್, ಅದು ಈ ದಿನ ಕಳೆದಂತೆ ನಮಗೆ ಏನು ಮಾಡುತ್ತೆ ಅಂತಂದರೆ ದುಃಖಕರವಾಗಿರ್ತಕ್ಕಂಥ ಲಾಭವಾಗಿ ಪರಿಣಮಿಸುತ್ತೆ ಅಥವಾ ನಷ್ಟ ಆಗಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಜಸ್ಟಿಸ್ ಈಸ್ ಇನ್ಹರೆಂಟ್ ರೈಟ್. ಜಸ್ಟಿಸ್ ಅಂತಕ್ಕಂಥದ್ದು ಒಂದು ಅಂತರ್ಗತವಾಗಿರ್ತಕ್ಕಂಥ ಹಕ್ಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾವು ಯಾವುದೇ ಹಣವನ್ನು ಕೊಟ್ಟು, ಸಂಪತ್ತನ್ನು ಕೊಟ್ಟು ಖರೀದಿಸುವ ಹಾಗಿಲ್ಲ, ಕೊಂಡುಕೊಳ್ಳುವ ಹಾಗಿಲ್ಲ, ತೆಗೆದುಕೊಳ್ಳುವ ಹಾಗಿಲ್ಲ. ಇದು ಪ್ರತಿಯೊಬ್ಬರಿಗೂ ಅಂತರ್ಗತವಾಗಿ ಬಂದಿರತಕ್ಕಂಥ ಹಕ್ಕಾಗಿದೆ ಅನ್ನೋದು ಅವರ ಅಭಿಪ್ರಾಯವಾಗಿದೆ. ಯಾರ ಅಭಿಪ್ರಾಯವಾಗಿದೆ? ಅದು ಪ್ರವೀಣ್ ಕುಮಾರ್ ರವರ ಅಭಿಪ್ರಾಯವಾಗಿದೆ. ಜಸ್ಟಿಸ್ ಈಸ್ ಇನ್ಹರೆಂಟ್ ರೈಟ್. ಜಸ್ಟಿಸ್, ನ್ಯಾಯ ಅಂತಕ್ಕಂಥದ್ದು ಅಂತರ್ಗತವಾಗಿರ್ತಕ್ಕಂಥ ಒಂದು ಹಕ್ಕಾಗಿದೆ ನಮಗೆ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಮ್ ನ್ಯೂ ವರ್ಡ್ಸ್ ಆರ್ ಗಿವನ್ ಬಿಲೋ, ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಬುಕ್ಸ್. ಅಥವಾ ಇದರಲ್ಲಿ ಇನ್ಹರೆಂಟ್ ಅಂದರೆ ಸ್ವಾಭಾವಿಕ, ಸಹಜವಾಗಿರ್ತಕ್ಕಂಥ ಹಕ್ಕು ಅಂತಲೂ ನಾವು ಇಲ್ಲಿ ಭಾವಿಸಿಕೊಳ್ಳಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಇನ್ನು ಎರಡನೆಯ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ದೋ wrapped in black packs in dark hall of race for survival, like gold stains bound in mud till exploited ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನಾಗ್ತಾ ಇದೆ, ಏನು ನಡೀತಾ ಇದೆ ಅಂತಂದರೆ, ದೋ ಆದರೂ ಕೂಡ ಏನಾಗಿದೆ, ರ್ಯಾಪ್ಡ್ ಇನ್ ಬ್ಲ್ಯಾಕ್ ಪ್ಯಾಕ್ಸ್, ಇಷ್ಟೆಲ್ಲ ಇದ್ದರೂ ಸಹಿತ, ನ್ಯಾಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಅಂತರ್ಗತವಾದಂಥ ಶಕ್ತಿ ಇದ್ದರೂ ಸಹಿತ ಇವತ್ತು ಜನ, ಹಣವನ್ನು ಹೊಂದಿರತಕ್ಕಂಥವ್ರು, ಸಂಪತ್ತನ್ನು ಹೊಂದಿರತಕ್ಕಂಥ ಜನ ಏನು ಮಾಡ್ತಾ ಇದ್ದಾರೆ, ರ್ಯಾಪ್ಡ್ ಇನ್ ಬ್ಲ್ಯಾಕ್ ಪ್ಯಾಕ್ಸ್, ಕಪ್ಪಾಗಿರ್ತಕ್ಕಂತಹ ಅಥವಾ ಕಪ್ಪು ವರ್ಣದ ಒಂದು ಬಣ್ಣದ ಒಂದು ಪ್ಯಾಕ್ಗಳಲ್ಲಿ ಸುತ್ತಿಕೊಂಡು, ಇನ್ ಡಾರ್ಕ್ ಹಾಲ್, ಎಲ್ಲಿ ಅದು, ಡಾರ್ಕ್ ಹಾಲ್ನಲ್ಲಿ, ಆಫ್ ರೇಸ್, ಇಲ್ಲಿ ರೇಸ್ ಅಂದರೆ ಸ್ಪರ್ಧೆ ಅಂತ ಅರ್ಥ ಆಗುತ್ತೆ. ಡಾರ್ಕ್ ಹಾಲ್ ಆಫ್ ರೇಸ್ ಏನು ಮಾಡ್ತಾ ಇದ್ದಾರೆ, ಆ ಒಂದು ಸ್ಪರ್ಧೆಗೆ ಇಳಿತಾ ಇದ್ದಾರೆ. ಫಾರ್ ಸರ್ವೈವಲ್, ಬದುಕುವುದಕ್ಕಾಗಿ ಅಂದರೆ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಜನ ಏನು ಮಾಡ್ತಾ ಇದ್ದಾರೆ, ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವಂಚನೆ, ಲಂಚ, ಈ ಥರನಾಗಿರ್ತಕ್ಕಂಥ ಒಂದಿಷ್ಟು ವಿಚಾರಗಳಿಗೆ ಇಲ್ಲಿ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ. ಆ ಲಂಚವನ್ನು ಅವರು ಸುತ್ತಿ ಕಪ್ಪಾಗಿರ್ತಕ್ಕಂತಹ ಪ್ಯಾಕ್ಗಳನ್ನು ಮಾಡಿಬಿಟ್ಟು ಅದನ್ನು ಕಪ್ಪಾಗಿರ್ತಕ್ಕಂಥ ಕೋಣೆಯಲ್ಲಿ ತಮ್ಮ ಜೀವನಕ್ಕಾಗಿ, ಬದುಕುವುದಕ್ಕಾಗಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆ ಹಣವನ್ನು ಕೊಟ್ಟು ಬದುಕಬೇಕಂತ ಹೇಳಿಬಿಟ್ಟು. ಹೇಗೆ ಅಂತ ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ. ಲೈಕ್ ಗೋಲ್ಡ್ ಸ್ಟ್ರೀನ್ಸ್ ಬೌಂಡ್ ಇನ್ ಮಡ್ ಟಿಲ್ ಎಕ್ಸ್ಪ್ಲಾಯ್ಟೆಡ್. ಲೈಕ್ ಗೋಲ್ಡ್ ಅಂದರೆ ಬಂಗಾರದಂತೆ, ಸ್ಟ್ರೇನ್ಸ್ ಬೌಂಡ್ ಇನ್ ಮಡ್, ಈ ಬಂಗಾರದ ಏನು ಕಣಗಳಿರ್ತಾವಲ್ಲ, ಬಂಗಾರ ಸಿಗ್ತಕ್ಕಂಥದ್ದು ಮಣ್ಣಿನಲ್ಲಿ, ಆ ಮಡ್ಡಲ್ಲಿ ಇರ್ತಕ್ಕಂತಹ ಆ ಒಂದು ಮಣ್ಣಿನಲ್ಲಿ ಹೆಂಗೆ ನಮಗೆ ಬಂಗಾರ ಸಿಗುತ್ತೋ ಹಾಗೆ ಈ ಒಂದು ಜಸ್ಟಿಸ್ ಅನ್ನೋದನ್ನು ಟಿಲ್ ಎಕ್ಸ್ಪ್ಲಾಯ್ಟೆಡ್, ಸ್ವಪ್ರಯೋಜನಕ್ಕೆ ಬರುವವರಿಗೆ ಸಹಿತ ಅದನ್ನು ಬಳಸ್ತಾ ಇದ್ದಾರೆ ಈ ಜನರು ಅಂತ ಹೇಳ್ಬೋದು. ಇನ್ನು ಮೂರನೆಯ ಪ್ಯಾರಾಗ್ರಾಫನ್ನು ನೋಡ್ತಾ ಸಾಗೋಣ. ಶಿ ಈಸ್ ಕೂಲ್ ಲೈಕ್ ಐಸ್. ಇಲ್ಲಿ ಶಿ ಅಂದರೆ ಯಾರು ಅಂದರೆ ಜಸ್ಟಿಸ್, ನ್ಯಾಯ ದೇವತೆ ಅಂತ ಕರೀಬೋದು. ನ್ಯಾಯ ದೇವತೆ ಅಂತಕ್ಕಂಥವಳು, ಅವಳು ಮಂಜುಗಡ್ಡೆಯಂತೆ ತಂಪಾಗಿರುತ್ತಾಳೆ. ಶಿ ಈಸ್ ಕೂಲ್ ಲೈಕ್ ಐಸ್ ಆ್ಯಂಡ್ ಸ್ಟಿಲ್ ಲೈಕ್ ರಾಕ್, ಮತ್ತು ಇನ್ನೂ ಬಂಡೆಗಲ್ಲಿನಂತಿದ್ದಾಳೆ. ನೋಡುವುದಕ್ಕೆ ಅವಳು ಮಂಜುಗಡ್ಡೆ ಅಂತಿದ್ರೂ ಸಹಿತ ಅವಳಲ್ಲಿ ಇನ್ನೂ ಬಂಡೆಗಲ್ಲಿನಂತಹ ಸದೃಢತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಶಿ ಈಸ್ ಕೂಲ್ ಲೈಕ್ ಐಸ್ ಆ್ಯಂಡ್ ಸ್ಟಿಲ್ ಲೈಕ್ ರಾಕ್, ಅವಳು ಬಂಡೆಗಲ್ಲಿನಂತೆ ಇದ್ದಾಳೆ. ನೋ ಈಸಿ ರೋಡ್ ಟು ಚಾರ್ಮ್ ಹರ್ ಸೋಲ್, ಅವಳ ಆತ್ಮವನ್ನು ಮೋಡಿ ಮಾಡಲು ಸುಲಭವಾಗಿರ್ತಕ್ಕಂಥ ಹಾದಿ ಇಲ್ಲವೇ ಇಲ್ಲ. ನೋ ಈಸಿ ರೋಡ್, ಭಾಳ ಸುಲಭವಾಗಿರ್ತಕ್ಕಂಥ ರೋಡ್ ಇಲ್ಲ, ರಸ್ತೆ ಇಲ್ಲ ಅಥವಾ ಹಾದಿ ಇಲ್ಲ. ಟು ಚಾರ್ಮ್ ಹರ್ ಸೋಲ್, ಚಾರ್ಮ್ ಅಂದರೆ ಮೋಡಿ ಮಾಡುವುದಕ್ಕಾಗಿ,
ನ್ಯಾಯ ದೇವತೆಯನ್ನು ಮೋಡಿ ಮಾಡುವುದಕ್ಕಾಗಿ ನಮ್ಮ ಹತ್ರ ಯಾವುದೇ ಸುಲಭವಾಗಿರ್ತಕ್ಕಂತಹ ದಾರಿ ಇಲ್ಲ. ವೈಲ್ ಹಾರ್ಡ್ಶಿಪ್ ಮೇಕ್ಸ್ ಹರ್ ನೋ ಮೋರ್ ಜಸ್ಟಿಸ್. ಇವತ್ತಿನ ನ್ಯಾಯ ಏನಾಗಿದೆ ಅಂತಂದರೆ, ಇಲ್ಲಿ ಏನಾಗಿದೆ, ಕಷ್ಟಗಳು, ಆದರೆ ಕಷ್ಟಗಳು ಅವಳಿಗೆ ಹೆಚ್ಚಿನ ನ್ಯಾಯವನ್ನು ನೀಡುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ವೈಲ್ ಹಾರ್ಡ್ಶಿಪ್ ಮೇಕ್ಸ್ ಹರ್ ನೋ ಮೋರ್ ಜಸ್ಟಿಸ್. ಇಲ್ಲಿ ಕಷ್ಟಗಳು ಏನು ಮಾಡ್ತಾ ಇವೆ, ಅವಳಿಗೆ ಸ್ವಲ್ಪ ನ್ಯಾಯ ಒದಗಿಸಿಕೊಡುವುದರಲ್ಲಿ ಒಂದು ಸ್ವಲ್ಪ ಏನು ಮಾಡ್ತಾ ತೊಂದರೆಯನ್ನು ಮಾಡ್ತಾ ಇವೆ. ಕಷ್ಟಗಳು ಅವಳಿಗೆ ಹೆಚ್ಚಿನ ನ್ಯಾಯವನ್ನು ನೀಡ್ತಾ ಇಲ್ಲ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ. ಇಲ್ಲಿ ಚಾರ್ಮ್ ಅಂತಕ್ಕಂಥದ್ದು ಅಂತ ಅರ್ಥ ಆಗುತ್ತೆ, ಆಕರ್ಷಕ ಪ್ರಭಾವ ಬೀರುವಂಥ ಅರ್ಥ ಆಗುತ್ತೆ. ಇನ್ನು ಮುಂದಿನ ಪ್ಯಾರಾಗ್ರಾಫನ್ನು ನೋಡ್ತಾ ಇದ್ದೇವೆ. ವೈ ಜಸ್ಟಿಸ್ ಈಸ್ ಶಾಕಲ್ಡ್ ಟು ಗ್ರೀಡ್ ಆ್ಯಂಡ್ ಬ್ರೈಬ್. ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಪ್ರವೀಣ್ ಕುಮಾರ್ ಅವರು. ಏನಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ನೋಡಿ. ವೈ ಜಸ್ಟಿಸ್ ಈಸ್ ಶಾಕಲ್ಡ್ ಟು ಗ್ರೀಡ್ ಆ್ಯಂಡ್ ಬ್ರೈಬ್. ಯಾಕೆ ನ್ಯಾಯ ಇವತ್ತು ಇಲ್ಲಿ ಶಾಕಲ್ಡ್ ಅಂತಂದರೆ ಸರಪಳಿಯಿಂದ ಬಂಧಿತವಾಗಿದೆ. ಯಾವ ಸರಪಳಿಯಿಂದ ಬಂಧಿತವಾಗಿದೆ? ಟು ಗ್ರೀಡ್ ಆ್ಯಂಡ್ ಬ್ರೈಬ್. ಟು ಗ್ರೀಡ್ ಅಂತಂದರೆ ಇಲ್ಲಿ ನೀವೇನು ತಿಳ್ಕೋಬೇಕು, ದುರಾಶೆ, ಮನುಷ್ಯನ ದುರಾಶೆ ಮತ್ತು ಲಂಚಕ್ಕೆ ಏನಾಗಿದೆ, ಬಂಧಿತವಾಗಿದೆ. ನ್ಯಾಯವನ್ನು ದುರಾಶೆ ಮತ್ತು ಲಂಚಕ್ಕೆ ಏಕೆ ಬಂಧಿಸಲಾಗಿದೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಜನ ಇವತ್ತು ಈ ನ್ಯಾಯ ದೇವತೆಯನ್ನು ತಮ್ಮಲ್ಲಿರ್ತಕ್ಕಂಥ ದುರಾಶೆಯಿಂದ ಮತ್ತು ಲಂಚದಿಂದ ಏನು ಮಾಡ್ತಾ ಇದ್ದಾರೆ, ತಾಯಿ ನ್ಯಾಯ ದೇವತೆಯನ್ನು ಕಟ್ಟಾಕ್ತಾ ಇದ್ದಾರೆ, ಬಂಧಿಸ್ತಾ ಇದ್ದಾರೆ. ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ ಕವಿಗಳು. ವೈ ಜಸ್ಟಿಸ್ ಈಸ್ ಫಿಶ್ಡ್ ಔಟ್ ಫ್ರಮ್ ಪಾಪ್ಯುಲರ್ ಮೂಡ್. ಫಿಶ್ಡ್ ಔಟ್ ಅಂತಂದರೆ ಹೊರಗೆ ಎಳೆದು ಹಾಕುವಂಥ ಅರ್ಥ ಆಗುತ್ತೆ. ಈ ಹಿಂದೆ ಜಸ್ಟಿಸ್ ಅಂತಕ್ಕಂಥದ್ದು, ನ್ಯಾಯ ಅಂತಕ್ಕಂಥದ್ದು ಅಥವಾ ನ್ಯಾಯ ದೇವತೆ ಏನಿದ್ರು ಅಂದರೆ ಬಹಳ ಜನಪ್ರಿಯವಾಗಿರ್ತಕ್ಕಂತಹ ಮಾನಸಿಕ ಚಿತ್ತದಲ್ಲಿ ಇದ್ದಳು. ಆದರೆ ಇವತ್ತು ಅವಳ ಸ್ಥಿತಿ ಏನಾಗಿದೆ ಅಂತಂದರೆ, ಆ ಒಂದು ಪಾಪ್ಯುಲರ್ ಮೂಡ್ನಿಂದ, ಆ ಒಂದು ಜನಪ್ರಿಯವಾಗಿರ್ತಕ್ಕಂತಹ ಪ್ರಸಿದ್ಧವಾಗಿರ್ತಕ್ಕಂಥ ಚಿತ್ತದಿಂದ ಏನು ಮಾಡಲಾಗಿದೆ, ಅವಳನ್ನು ಹೊರಗೆ ಎಳೆದು ತರಲಾಗಿದೆ. ಇಲ್ಲಿ ನ್ಯಾಯವು ಜನಪ್ರಿಯ ಚಿತ್ತದಿಂದ ಏನಾಗಿದೆ, ನೀರಿನಿಂದ ಮೀನನ್ನು ಹೊರ ಹಾಕಿದ ರೀತಿಯಲ್ಲಿದೆ ಅಂತ ನಾವು ಇಲ್ಲಿ ಕಂಡುಕೊಳ್ಬಹುದಾಗಿದೆ. ಇಲ್ಲಿ ಎರಡು ಪ್ರಶ್ನೆಗಳನ್ನು ಇಲ್ಲಿ ಯಾರು ಕೇಳಿದ್ದಾರೆ, ಪ್ರವೀಣ್ ಕುಮಾರ್ ಅವರು ಕೇಳಿದ್ದಾರೆ. ಈಗ ಹಾಗಾದರೆ ನ್ಯಾಯದ ಸ್ಥಿತಿ ಪ್ರಸ್ತುತ ದಿನಮಾನಗಳಲ್ಲಿ ಹೇಗಿದೆ ಅನ್ನುವುದನ್ನು ಇಲ್ಲಿ ಅವರು ವಿವರಣೆ ಕೊಡ್ತಾ ಸಾಗ್ತಾ ಇದ್ದಾರೆ. ಲಾಸ್ಟ್ ಇನ್ ಥಿಕ್ ಜಂಗಲ್ ಆಫ್ ಲೈಟ್ಲೆಸ್ ನೈಟ್. ಇವತ್ತು ನ್ಯಾಯ ಅಂತಕ್ಕಂಥದ್ದು ಎಲ್ಲಿ ಕಳೆದು ಹೋಗಿದೆ ಅಂತಂದರೆ, ಎಲ್ಲಿ ಕಳೆದು ಹೋಗಿದೆ, ಬೆಳಕಿಲ್ಲದ ರಾತ್ರಿಯಲ್ಲಿ ದಟ್ಟ ಕಾಡಿನಲ್ಲಿ ಕಳೆದು ಹೋಗಿದೆ. ಲಾಸ್ಟ್ ಇನ್ ಥಿಕ್ ಜಂಗಲ್, ದಟ್ಟವಾಗಿರ್ತಕ್ಕಂತಹ ಕಾಡು. ಆಫ್ ಲೈಟ್ಲೆಸ್ ನೈಟ್, ನೋಡಿ ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಲೈಟ್ಲೆಸ್ ನೈಟ್ ಅಂದರೆ ಬೆಳಕಿಲ್ಲದಂತಹ ಆ ಕತ್ತಲೆಯೊಳಗೆ ಆ ನ್ಯಾಯದೇವತೆ ಕಳೆದು ಹೋಗಿದ್ದಾಳೆ. ಲೈಕ್ ರ್ಯಾಟ್ ಕಾಟ್ ಇನ್ ದ ಸ್ಯಾಕ್ ಆಫ್ ಡೆತ್. ನೋಡಿ ನ್ಯಾಯ ದೇವತೆಯ ಒಂದು ಸ್ಥಿತಿ ಹೇಗಿದೆ ಪ್ರಸ್ತುತ ದಿನಗಳಲ್ಲಿ ಅಂತಂದರೆ, ಅವಳ ಸ್ಥಿತಿ ಇಲ್ಲಿ ಇಲಿಗೆ ಹೋಲಿಸಲಾಗಿದೆ. ಲೈಕ್ ರ್ಯಾಟ್ ಅಂದರೆ ಇಲಿ, ಕಾಟ್ ಇನ್ ದ ಸ್ಯಾಕ್ ಆಫ್ ಡೆತ್, ಸಾವಿನ ಚೀಲದಲ್ಲಿ ಸಿಕ್ಕಿಬಿದ್ದ ಇಲಿಯಂತಾಗಿದೆ ಈ ನ್ಯಾಯದ ಸ್ಥಿತಿ ಇವತ್ತು. ಲೈಕ್ ಡೀರ್ ಕಾಟ್ ಇನ್ ಲಯನ್ಸ್ ಲೇರ್, ಸಿಂಹದ ಕೊಟ್ಟಿಗೆಯಲ್ಲಿ ಸಿಕ್ಕಿಬಿದ್ದ ಜಿಂಕೆಯಂತಾಗಿದೆ ನ್ಯಾಯದ ಸ್ಥಿತಿ. ಶಿ ನೆವರ್ ರಿಚಸ್ ಸೆಲ್ಫ್ ಬೈ ಹರ್ ಸೆಲ್ಫ್. ಅವಳು ಎಂದಿಗೂ ತನ್ನನ್ನು ತಾನೇ ತಲುಪುವುದಿಲ್ಲ. ಅವಳ ಒಂದು ಪಾಪ್ಯುಲರ್ ಮೂಡನ್ನು ಅವಳು ಮತ್ತೆ ಎಂದಿಗೂ ತಲುಪುವುದಿಲ್ಲ. ಆ ಸ್ಥಿತಿ ಅವಳಿಗೀಗ ಬಂದುಬಿಟ್ಟಿದೆ. ಅಂಥ ಸ್ಥಿತಿಯಲ್ಲಿ ಈಗ ನ್ಯಾಯ ದೇವತೆ ಇದ್ದಾಳೆ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರವೀಣ್ ಕುಮಾರ್ ಅವರು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದಿಷ್ಟು ಏನು ಮಾಡಬೇಕು, ನ್ಯೂ ವರ್ಡ್ಸ್ಗಳನ್ನ ನೀವು ನೋಡ್ಕೋಬೇಕಾಗತ್ತೆ. ಇನ್ನು ಕೊನೆಯ ಪ್ಯಾರಾಗ್ರಾಫ್ಗೆ ಎಂಟರ್ ಆಗ್ತಾ ಇದ್ದೇವೆ. ಜಸ್ಟಿಸ್ ವಿತ್ ನೋ ಹಾರ್ಟ್ ಫಾರ್ ಟ್ರೂತ್. ಸತ್ಯಕ್ಕಾಗಿ ಹೃದಯವಿಲ್ಲದ ನ್ಯಾಯ. ಸತ್ಯ ಇದ್ದರೆ ಮಾತ್ರ ಅದು ನ್ಯಾಯ ಅನಿಸಿಕೊಳ್ಳುತ್ತೆ. ವಿದೌಟ್ ಟ್ರತ್ ದೆರ್ ಇಸ್ ನೋ ಜಸ್ಟಿಸ್. ಎಲ್ಲಿ ಸತ್ಯ ಇಲ್ಲ ಅಲ್ಲಿ ನ್ಯಾಯ ಇಲ್ಲವೇ ಇಲ್ಲ. ಅದಕ್ಕೆ ಹೇಳ್ತಾರೆ ಜಸ್ಟಿಸ್ ವಿತ್ ನೋ ಹಾರ್ಟ್ ಆಫ್ ಟ್ರೂತ್. ಅಲ್ಲಿ ಸತ್ಯ ಅಂತಕ್ಕಂಥ ಹೃದಯ ಜಸ್ಟಿಸ್ಗೆ ಇರಬೇಕು, ಅಂದಾಗ ಅದು ನ್ಯಾಯ ಅಂತ ಅನಿಸಿಕೊಳ್ಳುತ್ತೆ. ಇಲ್ಲದೆ ಹೋದರೆ ಅದು ನ್ಯಾಯ ಅಂತ ಅನಿಸ್ಕೊಳ್ಳೋದಿಲ್ಲ. ಜಸ್ಟಿಸ್ ವಿತ್ ನೋ ಡ್ಯಾಶ್ ಫಾರ್ ರೈಟ್ ಕಾಸ್. ಇಲ್ಲಿ ಜಸ್ಟಿಸ್ ವಿತ್ ನೋ ಡ್ಯಾಶ್, ಇಲ್ಲಿ ಸತತವಾಗಿ ಹೋರಾಟ ಆಗಬೇಕು ನ್ಯಾಯಕ್ಕಾಗಿ.
ಅದು ಸರಿಯಾದ ಕಾರಣಕ್ಕಾಗಿ ಏನಾಗಬೇಕು, ರೈಟ್ ಕಾಸ್ ಇರಬೇಕು, ಸರಿಯಾದಂತಹ ಕಾರಣ ಇರಬೇಕು. ಸರಿಯಾದ ಕಾರಣಕ್ಕಾಗಿ ನಾವು ಎದೆಗಾರಿಕೆಯಿಂದ ಏನು ಮಾಡಬೇಕಾಗತ್ತೆ, ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತಕ್ಕಂಥದ್ದು. ಈಸ್ ಜಸ್ಟಿಸ್ ಡ್ಯಾಡ್ ಇಂಡೀಡ್, ಈ ಎರಡೂ ಇರಲಿಲ್ಲ ಅಂದರೆ, ಜಸ್ಟಿಸ್ನಲ್ಲಿ ಟ್ರತ್ ಇರಲಿಲ್ಲ ಅಂದರೆ, ಸತ್ಯ ಇರಲಿಲ್ಲ ಅಂತಂದರೆ, ಅಥವಾ ಒಂದು ಸತ್ಯಕ್ಕಾಗಿ ಹೋರಾಡುವಂತಹ ಎದೆಗಾರಿಕೆ ಇಲ್ಲ ಅಂತಂದರೆ, ಸರಿಯಾದ ಕಾರಣಕ್ಕಾಗಿ ಹೋರಾಡುವಂತಹ ಒಂದು ಎದೆಗಾರಿಕೆ ನಮ್ಮಲ್ಲಿ ಇಲ್ಲದೆ ಹೋದರೆ, ಈಸ್ ಜಸ್ಟಿಸ್ ಡ್ಯಾಡ್ ಇಂಡೀಡ್, ನಿಜವಾಗಲೂ ಆವಾಗ ನ್ಯಾಯ ನಿಜವಾಗಲೂ ಏನಾಗುತ್ತೆ, ಸತ್ತಿದೆ ಅಂತ ಅನಿಸಿಬಿಡುತ್ತೆ. ನ್ಯಾಯದಲ್ಲಿ ಏನಿರಬೇಕು, ಸತ್ಯ ಇರಬೇಕು ಮತ್ತು ಸರಿಯಾದ ಕಾರಣಕ್ಕಾಗಿ ಎದೆಗೊಟ್ಟು ಹೋರಾಡಬೇಕು ಅಂತಕ್ಕಂಥದ್ದು. ಜಸ್ಟಿಸ್ ವಿತ್ ನೋ ಡ್ಯಾಶ್ ಫಾರ್ ರೈಟ್ ಕಾಸ್ ಈಸ್ ಜಸ್ಟಿಸ್ ಡ್ಯಾಡ್ ಇಂಡೀಡ್. ಇಲ್ಲಿಗೆ ಈ ಒಂದು ಪ್ರವೀಣ್ ಕುಮಾರ್ ಅವರು ಬರೆದಿರ್ತಕ್ಕಂತಹ ಪೋಯಮ್ ಜಸ್ಟಿಸನ್ನು ನೋಡಿದ್ವಿ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.